A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ರೈತರಿಗೆ 2 ವರ್ಷದ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣ ಬಿಡುಗಡೆ ಮಾಡಲು ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ. ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರಿಗೆ ವಿವಿಧ ಬೆಳೆಗೆ ತುಂಬಿದ ಹಣ 2 ವರ್ಷ ಕಳೆದರೂ ಕೂಡ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣ ರೈತರ ಖಾತೆಗೆ ಇಲ್ಲಿಯ ತನಕ ಜಮಾವಣೆ ಆಗಿಲ್ಲ. ಕೂಡಲೇ ರಾಜ್ಯ ಸರ್ಕಾರ 2 ವರ್ಷದ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮಾವಣೆ ಮಾಡುವಂತೆ ರೈತರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲಬುರ್ಗಾ ತಹಶೀಲ್ದಾರರಾದ ಬಸವರಾಜ ತನ್ನಳ್ಳಿಯವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ಯಲಬುರ್ಗಾ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನು ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿದ ತಹಶೀಲ್ದಾರರಾದ ಬಸವರಾಜ ತನ್ನಳ್ಳಿ ಅವರು ಈ ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳುಹಿಸಿಕೊಡುವುದಾಗಿ ತಹಶೀಲ್ದಾರರಾದ ಬಸವರಾಜ ತನ್ನಳ್ಳಿ ಅವರು ಭರವಸೆ ನೀಡಿದರು. ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಶಂಕರಪ್ಪ ಹೊಕ್ಕಳದ, ಮಾರುತಿ ಮರಡಿ, ಯಲ್ಲಪ್ಪ ಬಾಬರಿ, ಶರಣಪ್ಪ ಕಲ್ಲಪ್ಪ ಬನ್ನಿಕೊಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಈಗಾಗಲೇ ಬೆಳೆ 2 ವರ್ಷ ಕಳೆದ್ರು ಯಾರಿಗೂ ಏನು ಜಿಲ್ಲೆದಾಗ ಬೆಳೆ ಬಂದಿರೋಲ್ಲ. ಅದ್ರ ಜೊತೆಯಲ್ಲೇ ಸರ್ಕಾರ, ಕೇಂದ್ರ ಸರ್ಕಾರ 3,500 ಕೋಟಿ ರೂಪಾಯಿನ ಪರಿಹಾರ ಕೊಡ್ರಿ ರೈತರಿಗೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಬಂದೈತೆ. ಆದ್ರೆ ಅದನ್ನ ಅಷ್ಟು ಹಾಕಿದ್ರು ಒಬ್ಬ ರೈತರಿಗೆ ಬಂದ್ರು ಇನ್ನೊಬ್ಬ ರೈತರಿಗೆ ತಲುಪಿಲ್ಲ. ಆದ್ರೆ ಕೂಡಲೇ ಎಲ್ಲಾ ರೈತರಿಗೆ ಸರ್ಕಾರ ಒಂದು ಪರಿಶೀಲನೆ ಮಾಡಿ ಎಲ್ಲಾ ರೈತರಿಗೆ ಮುಖ ಅಂತಾಗ ಆ ಎಲ್ಲಾ ರೈತರಿಗೇನು ಪರಿಹಾರ ಕೂಡ ಹಾಕ್ಬೇಕು. ಈ ಬೆಳೆ ಜೊತೆಯಲ್ಲಿ ಪರಿಹಾರ ಕೂಡ ಹಾಕ್ಬೇಕಂತಂದು ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಎಲ್ಲಿ ಕಳಿಸ್ತಾರೆ ಅವ್ರು ಹೇಳ್ಬೇಕು. 2 ವರ್ಷ ಆಯ್ತು. ಈಗ ರೈತರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯ ರೈತರಿಗೆ ಬರ ಪರಿಹಾರನ ಹಾಕ್ಲಿಲ್ಲ. ಕೇಂದ್ರ ಸರ್ಕಾರ 3 ವರ್ಷ ಇಲೆಕ್ಷನ್ ಮುಂಚಿತವಾಗಿ 3,500 ಕೋಟಿ ರೂಪಾಯಿ ಹಾಕಿದ್ರು. 3,500 ಕೋಟಿ ಹಾಕಿದ್ರು ಅಂದ್ರೂ ಅವ್ರಿಗೆ ರೈತರಿಗೆ ಹಾಕಿ ರಾಜ್ಯ ಸರ್ಕಾರ ಹಾಕಿದ್ರು. ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬರಲಿಲ್ಲ. ಅದನ್ನ ಯಾರಿಗೆ ಬಂದಿಲ್ಲ ಏನನ್ನೋದು ಪರಿಶೀಲನೆ ಮಾಡಿ ಅವ್ರಿಗೆಲ್ಲರಿಗೆ ಬರ ಪರಿಹಾರ ಮುಖಾಂತರ ಸರ್ಕಾರ ಬರ ಪರಿಹಾರ ಹಾಕ್ಬೇಕು. 2 ವರ್ಷ ಬೆಳೆ ವಿಮೆ ಬಂದಿಲ್ಲ. ಬೆಳೆ ವಿಮೆ ಯಾವುದು ತುಂಬಿದ್ರೆ ಬರೇ ತುಂಬಾದಾಟ ಆಗೈತಿ. 10 ಪೈಸೆ ಇವತ್ತು ರೈತರ ಖಾತೆ ಜಮಾವಣೆ ಆಗಿಲ್ಲ. ಇವತ್ತು ಆ ರೈತರಿಗೆ ಬೆಳೆ ವಿಮೆನೂ ಆಗ ಬರ ಪರಿಹಾರನ ಇವತ್ತು ಕೂಡಲೇ ಹಾಕ್ಬೇಕಂತಂದು ನಾವು ಮಾನ್ಯ ಯಲಬುರ್ಗಾ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಪತ್ರನ ಇವತ್ತು ಸಲ್ಲಿಸಿವಿ. ಆ ಮನವಿ ಪತ್ರ ಪ್ರಕಾರ ಶೀಘ್ರದಲ್ಲಿ ಒಂದು ಸರ್ಕಾರ ಹೆಚ್ಚಾಯ್ತು ಶೀಘ್ರ 1 ವಾರ 15 ದಿನದೊಳಗೆ ಅದನ್ನ ಬರ ಪರಿಹಾರ ಹಾಗೂ ಬೆಳೆ ಬಿಡುಗಡೆ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಧನ್ಯವಾದಗಳು. ಮಾನ್ಯ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗ 2 ವರ್ಷ ಆಯ್ತು ಇದು ರೈತರಿಗೆ ಯಾವ್ದು ಬೆಳೆ ಪರಿಹಾರ ಮತ್ತು ಬೆಳೆ ವಿಮಾ ಕೆಲವರಿಗೆ ಬಂದು ಕೆಲವರಿಗೆ ಬರಲಿಲ್ಲ. ಇದು ಅನಾವಶ್ಯಕವಾಗಿ ರೈತ ತುಂಬಿದಂತ ಬೆಳೆಗೆ ಮಾತ್ರ ಬೆಳೆ ಇಲ್ಲಿವರೆಗೆ ಆದ್ರೂ ಬಂದಿಲ್ರಿ. ಆದಷ್ಟು ಬೇಕಾ ಸರ್ಕಾರ ಬೆಳೆ ಪರಿಹಾರ ಮತ್ತು ಬೆಳೆ ವಿಮಾವನ್ನು ಅನುಕೂಲ ಮಾಡಿಕೊಟ್ರೆ ರೈತ ಸ್ವಲ್ಪ ಎಷ್ಟು ಜೀವನ ಸಾಕ್ಸಕ ಮುಂದೆ ಬರ್ತಾನೆ. ಇಲ್ಲ ಅಂತ ಇದ್ದು ಸರ್ಕಾರ ಇದ್ದು ಸತ್ಕತೆ ಆಗತ್ತೆ ನಮ್ಮ ಪಾಲ್ಗೆ. ನಮ್ಮ ಹೆಸರು ಶಂಕರಪ್ಪ ಒಕ್ಕಳದಂತ ಸಾಕಿನ್ ಚಿಕನ್ ಕೊಪ್ಪ.